ಇನ್ನು ತಾಯಿ ತಂದೆ ಕೊಲೆ ಬಳಿಕ ತಂಗಿಯನ್ನು ತಾನೇ ಚುಚ್ಚಿದೆ ಅಂತ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಅಂದ್ರೆ ಮೂವರ ಕೊಲೆಯನ್ನು ಮಾಡಿದ್ದು ತಾನೇ ಅಂತ. ಅಂದ್ರೆ ಕೆನೆತ್ ಕೂಡ ಚಾಕುವಿನಿಂದ ಇರಿದಿದ್ದಾಗಿ ತಂದೆ ಕೊನೆಯಾದಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿ ಕೆನೆತ್ ಸಿಕ್ಕ ಬಳಿಕ ಮತ್ತಷ್ಟು ಮಾಹಿತಿಗಳು ಸಿಗಬೇಕಾಗಿದೆ. ಸಂಜೆ ವೇಳೆಗೆ ಶ್ವೇತಾಳನ್ನ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ರೆ ಶ್ವೇತಾ ಹೇಳ್ತಾ ಇರುವಂತಹ ಪ್ರಕಾರವಾಗಿ ತಾನೇ ಈ ಕೊಲೆಯನ್ನ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾಳೆ. ಆದ್ರೆ ಅವಳು ಹೇಳೋದೇನಂತಂದ್ರೆ, ನನ್ನ ತಾಯಿಯನ್ನ ಕೊಲ್ಲುವಂತ ಸಂದರ್ಭದಲ್ಲಿ ನನ್ನ ಬಾಯ್ ಫ್ರೆಂಡ್ ಕೇನತ್ ಏನಿದ್ದಾನೆ ಅವನು ರೂಮ್ ಒಳಗಿದ್ದ, ರೂಮ್ ನಲ್ಲಿ ಅವನು ಹೆಡ್ಫೋನ್ ಹಾಕೊಂಡಿದ್ದ. ತಾಯಿಯನ್ನ Hotel Management with AI. Join IIHM, International Institute of Hotel Management. ನಂತರದ ಸಮಯದಲ್ಲಿ ಅವನು ರೂಮಿಂದ ಹೊರಗಡೆ ಬರ್ತಾನೆ. ಅದಾದ್ಮೇಲೂ ಸಹಿತ ತಂಗಿಯನ್ನ ಮತ್ತೆ ಅವರ ತಂದೆಯನ್ನ ಇಬ್ರನ್ನ ನಾನೇ ಕೊಂದೆ ಅನ್ನೋದನ್ನ ಆಕೆ ಹೇಳ್ತಾಳೆ. ಆದ್ರೆ ಡೈಯಿಂಗ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದಂತ ಸೋಮ್ ಸುಂದರಂ ಏನಿದ್ದಾರೆ ತನ್ನನ್ನ ಚಾಕುವಿನಿಂದ ಇರಿದಿದ್ದು ಕೇನತ್ ಅನ್ನೋ ರೀತಿಯಲ್ಲಿ ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಈ ತಂದೆ ಹೇಳಿದ್ದೆ 100% ಸತ್ಯನಾ ಅಥವಾ ಅವಳು ಹೇಳ್ತಿರೋದು 100% ಸತ್ಯನಾ ಇದು ಯಾರಿಗೂ ಗೊತ್ತಿಲ್ಲ. ಆಕೆಯನ್ನು ಕೂಡ ವಶಕ್ಕೆ ಪಡ್ಕೊಂಡು ಬಂದ ಮೇಲೆ ಅಂದ್ರೆ ಬೆಂಗಳೂರು ಕರ್ಕೊಂಡ್ಬಂದು ಇಂಟ್ರಾಗೇಷನ್ ಮಾಡಬೇಕು. ಮತ್ತೆ ಆರೋಪಿತ ಕೇನತ್ ಏನಿದ್ದಾನೆ ಅವನು ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ, ಆತನನ್ನು ಕೂಡ ಹಿಡ್ಕೊಂಡು ಇಂಟ್ರಾಗೇಷನ್ ಅನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಇನ್ನೊಂದಷ್ಟು ಎವಿಡೆನ್ಸ್ಗಳು, ಚಾಕು ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ಗಳಾಗ್ಬೋದು, ಚಾಕು ಮೇಲೆ ಇರುವಂತಹ ಡಾಕ್ಟರ್ಗಳು ಒಂದಷ್ಟು PM ಆದ್ಮೇಲೆ ಅಂದ್ರೆ PM ರಿಪೋರ್ಟ್ ಬಂದ ನಂತರದಲ್ಲಿ ಹೇಳ್ತಾರೆ ಆ ಫೋರ್ಸ್ ಆಫ್ ಇಂಜುರಿ ಯಾವ ರೀತಿಯಲ್ಲಿ ಇತ್ತು, ಅಂದ್ರೆ ಅದು ಗಂಡಸಿನ ಶಕ್ತಿಗೆ ತಕ್ಕಂತೆ ಇದೆಯಾ ಅಥವಾ ಒಂದು ಹೆಣ್ಣು ಹೊಡೆದಿರೋ ಶಕ್ತಿ ಇದೆಯಾ, ಅಂದ್ರೆ ಇವರ ಫಿಸಿಕಲ್ ಫಿಟ್ನೆಸ್ ಗೆ ಸಂಬಂಧಪಟ್ಟಂತೆ ಫೋರ್ಸ್ ಜನರೇಟ್ ಆಗುತ್ತೆ. ಸ್ಟ್ಯಾಬ್ ಆಗ್ಬೇಕಾದ್ರೆ ಈ ಒಂದು ಹುಡುಗಿ ಸ್ಟ್ಯಾಬ್ ಮಾಡೋ ರೀತಿಗೂ ಮತ್ತೆ ಅದು ಚಾಕು ಒಳಗಡೆ ಹೋಗುವ ಫೋರ್ಸಿಗೂ ಒಬ್ಬ ಹುಡುಗ ಫೋರ್ಸ್ ಮಾಡಿ ಹೊಡೆಯೋ ಏಟಿಗೂ ತುಂಬಾ ದೊಡ್ಡ ಮಟ್ಟದ ವ್ಯತ್ಯಾಸಗಳು ಕಂಡು ಬರುತ್ತೆ. ಇದನ್ನ PM ಮಾಡಿದಂತ ವೈದ್ಯರು ಮತ್ತೆ FSL ಅಧಿಕಾರಿಗಳು ನೀಡುತ್ತಾರೆ. ಆ ನಂತರವೇ ಇವ್ರು ಹೇಳ್ತಿರುವಂತ ಹೇಳಿಕೆಗಳಿಗೂ ಮತ್ತೆ ದೇಹದಲ್ಲಿ ಆಗಿರುವಂತ ಗಾಯಗಳಿಗೂ ಆ ಸಾವಿಗೂ ಏನು ನಿಜವಾದಂತ ಕಾರಣ, ಯಾರು ನಿಜವಾಗ್ಲೂ ಕೊಂದಿದ್ದು ಅಂತ. ಬಟ್ ಈಕೆ ಇನ್ವಾಲ್ವ್ ಆಗಿರೋದು ಪೊಲೀಸರಿಗೆ 200% ಕ್ಲಿಯರ್ ಆಗಿದೆ. ಮತ್ತೆ ಆತ ಕೂಡ ಆ ಸಂದರ್ಭದಲ್ಲಿ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದ ಅಂತ. ಆದ್ರೆ ಅವ್ರ ತಂದೆ ಹೇಳಿರೋ ಪ್ರಕಾರ ತನಗೆ ಕೇನತ್ತೆ ಇರಿದಿದ್ದಾನೆ ಅಂತ. ಆದ್ರೆ ಈಗ ಮಾತ್ರ ಶ್ವೇತಾ ಹೇಳ್ತಿರೋಂಥದ್ದು, ನಾನೇ 3 ಜನನ ಸಾಯಿಸಿದೆ, ನನ್ನ ಲೈಫಿಗೆ ಡಿಸ್ಟರ್ಬ್ ಅನ್ನ ಮಾಡಿ ನನ್ನ ಜೀವನದ ನೆಮ್ಮದಿ ಸ್ವಾತಂತ್ರ್ಯ ಎಲ್ಲವನ್ನೂ ಹಾಳು ಮಾಡಿದ್ದಂಥವ್ರು ಇವರು ಅನ್ನೋದನ್ನ ಆಕೆ ಹೇಳ್ತಿದ್ದಾಳೆ. ಆದ್ರೆ ಇದೆಲ್ಲವೂ ಕೂಡ ಸತ್ಯನ ಅನ್ನೋದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ಪೊಲೀಸರಿಗೆ ಇಂಟ್ರಾಗೇಷನ್ ಮಾಡ್ಲಿಕ್ಕೆ. ಪ್ರತಿಮಾ, ಕೆಲವೊಂದು ಬೇರೆ ತರದ ಪರ್ಸನಾಲಿಟಿ ಇಶ್ಯೂಸ್ ಅಲ್ಲಿರೋ ವ್ಯಕ್ತಿಗಳು ಈ ತರ ಅವ್ರ ತಂದೆ ತಾಯಿ ಅಂತಾನು ನೋಡಲ್ಲ, ಮುಂದೆ ಯಾರಿದ್ರು ಅವರ ಒಂದು ಫ್ರೀಡಮ್ ಆಗ್ಲಿ, ಅವರ ಒಂದು ಲೈಫಿಗೆ ಏನೇ ಒಂದು ಹಿಂಗ್ ಮಾಡ್ಬೇಡ ಪ್ರಶ್ನೆ ಕೇಳಿದ್ರೆ ಇರಿಟೇಟ್ ಮಾಡ್ಕೋತಾರೆ. ಇವ್ರು ನನ್ನನ್ನ ಏನು ಕೇಳಂಗೆ ಇಲ್ಲ, ನನ್ನ ಇಷ್ಟ ಬಂದಂಗೆ ಇರ್ಬೇಕು ಅನ್ನೋ ಆಟಿಟ್ಯೂಡ್ ಇದ್ದಾಗ್ಲೇ ಈ ತರದ ಒಂದು ವಿಚಾರಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ನನ್ ತಪ್ಪು ಮಾಡದೆ ಅನ್ನೋ ಒಂದು ಭಾವನೆನೂ ಇರಲ್ಲ. ಯಾವುದೇ ಈ ತರ ಆಯ್ತಲ್ಲ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಒಂದೊಂದ್ಸತಿ ಇದು ಫೀಲು ಬರಲ್ಲ, ನಾನು ಹಿಂಗ್ ಮಾಡ್ಬಾರ್ದಾಗಿತ್ತು ಅನ್ನೋಂತ ಒಂದು ಫೀಲು ಬಂದಿರುತ್ತೆ. ಪೇರೆಂಟ್ಸು ಮಕ್ಕಳಿಗೆ ಡಿಸಿಪ್ಲಿನ್ ಕಳ್ಸೋದು, ಲೈಫ್ ಸ್ಟೈಲ್ ಕಳ್ಸ್ಬೇಕು, ಇದು ಸರಿ ಇದು ತಪ್ಪು ಅಂತ ಹೇಳೋದು ತಪ್ಪಲ್ವೇ ಅಲ್ಲ. ಆದ್ರೆ ಕೆಲವೊಂದು ಪೇರೆಂಟ್ಸ್ಗಳು ಅಂದ್ರೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ, ನೀನ್ ಹಿಂಗೆ ಮಾಡ್ಬೇಕು, ಹೀಗೆ ಕುತ್ಕೋ, ನೀನು 95 ತೆಗಿಲೇಬೇಕು, ನಿನ್ ಮನೆಯಿಂದ ಆಚೆ ಹೋಗ್ಲೇಬಾರ್ದು, ನೀನ್ ಯಾರನ್ನೂ ಮಾತಾಡ್ಸ್ಲೇಬಾರ್ದು ಅಂತ ಸ್ಟ್ರಿಕ್ಟ್ನೆಸ್ ಮಾಡಿದ್ರು ಸಹ ಈ ತರ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ಈ ಹುಡುಗಿ ಹೇಳೋ ರೀತಿಯಲ್ಲಿ ನಮಗೆ ಸರಿಯಾದ ಇನ್ನೂ ಇನ್ಫಾರ್ಮೇಶನ್ ಮಾಹಿತಿ ಇಲ್ಲದೆ ಇರೋದ್ರಿಂದ ಇವ್ರು ಮಾಡಿರೋ ಕೃತ್ಯ ನೋಡಿದ್ರೆ ಅವರು ಅಷ್ಟು ಮಟ್ಟಕ್ಕೆ ಸ್ಟ್ರಿಕ್ಟ್ ಆಗಿದ್ರ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನೊಂದು ಇವರ ಒಂದು ಆಲೋಚನೆ ಅಷ್ಟೇ, ನಾನಷ್ಟೇ ಚೆನ್ನಾಗಿರ್ಬೇಕು, ನನಗ್ ಫ್ರೀಡಮ್ ಬೇಕು. ಸೊ ಆ ಒಂದ್ ಸೆಂಟೆನ್ಸ್ ಅನ್ನು ನಾವು ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿದ್ರೆ ಅವ್ರ ಸಿಟ್ಟನ್ನ ಅಷ್ಟು ತೀರ್ಸ್ಕೊಂಡಿದ್ದಾರೆ, ಇರ್ದು ಸಾಯಿಸೋದು, ಇಲ್ಲ ಸತ್ತೋಗ್ಲೇಬೇಕು, ಬದುಕಿದ್ರೆ ಕಷ್ಟ ಅಂತ. ಸೊ ಇದೆಲ್ಲಾ ತರದ ಒಂದು ವಿಚಾರನೂ ಇರುತ್ತೆ. ಬಟ್ ಇಲ್ಲಿ ಹೋಗಿರೋದು ಒಂದು 2 ಜೀವಗಳು, ಅವರ ಒಂದು ಸೆಲ್ಫಿಶ್ ಮೋಟಿವ್ಗೋಸ್ಕರ ಇಬ್ರನ್ನ ಸಾಯಿಸಿರೋದು ಯಾವುದೇ ತರವಾದಂತ ಅಕ್ಸೆಪ್ಟಬಲ್ ವಿಚಾರ ಅಲ್ವೇ ಅಲ್ಲ. ನಿಜ.